ಕಾಡಾನೆ ದಾಳಿಗೆ ಇಬ್ಬರು ಬಲಿಯಾಗಿರುವಂತಹ ವರದಿ ಬರ್ತಾ ಇದೆ. ಇದು ಬೆಂಗಳೂರಿನ ಆನೇಕಲ್ನಲ್ಲಾಗಿರೋದು. ಆನೇಕಲ್ನಲ್ಲಿ ಒಂಟಿ ಸಲಗ ಸೆರೆಗೆ ಈಗ ತಂಡ ರಚನೆ ಮಾಡಿದ್ದಾರೆ. ಗಡಿಭಾಗದಲ್ಲಿ ಆನೆಯ ದಾಂಧಲೆ ಸಿಕ್ಕಾಪಟ್ಟೆ ಇದೆ. ಅದರ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅರವಳಿಕೆ ನೀಡಿ ಆನೆ ಸೆರೆಗೆ ಈಗ ಅರಣ್ಯ ಇಲಾಖೆ ಮುಂದಾಗಿದೆ. ಈ ವಾರವೇ 10 ಕಿಲೋಮೀಟರ್ ರೋಪ್ ವೇಯನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೃಷ್ಣಗಿರಿ ಡಿಸಿಎಫ್ ಅಫುಲ್ ನಾಯ್ಡು ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಗಡಿ ಭಾಗದಲ್ಲಿ ಆನೆಗಳ ಉಪಟಳ ಮುಂದುವರೆದಿರುವಂಥದ್ದು. ಅದರಲ್ಲೂ ಸಹ ಒಂಟಿ ಸಲಗ ಒಂದು ರಾತ್ರಿ ಏನು ಸಂಪೂರ್ಣವಾಗಿ ಗ್ರಾಮಗಳಲ್ಲಿ ನುಗ್ಗಿ ದಾಂಧಲೆ ಮಾಡಿದ್ದಲ್ಲದೆ ಬೆಳಗ್ಗೆ ತೋಟದಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರ ಮೇಲೇನೂ ಸಹ ಒಂದು ಅಟ್ಯಾಕ್ ಮಾಡಿ ಈಗಾಗಲೇ 2 ಮಹಿಳೆಯರನ್ನು ಬಲಿ ಪಡೆದು 3 ಹಸುಗಳನ್ನು ಸಾವನ್ನಪ್ಪಿದೆ. ಇನ್ನು 3 ಜನಕ್ಕೆ ಗಂಭೀರ ಗಾಯ ಆಗಿದೆ ಅಂತೇಳಿ ತಿಳಿದು ಬಂದಿರುವಂಥದ್ದು. ನಾನು ಏನು ಬೆಳಗ್ಗೆ ಆನೆ ದಾಳಿ ಮಾಡಿತ್ತು ಆ ಮಹಿಳೆ ಸಾವನ್ನಪ್ಪಿರುವಂಥ ಸ್ಥಳದಲ್ಲಿ ಇದನ್ನು ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಈ ಒಂದು ಭಾಗದಲ್ಲೇ ಮಹಿಳೆ ಓಡಿಸ್ಕೊಂಬಂದು ಈ ಟವಲ್ ಇದೆ, ಟವಲ್ ಬಳಿನೇ ಮಹಿಳೆ ಓಡೋಕ್ಕಾಗದೆ ಇಲ್ಲಿ ಬಿದ್ದಿರ್ತಾರೆ. ಆ ಸಮಯದಲ್ಲಿ ಆನೆ ನೇರವಾಗಿ ಬಂದು ತುಳಿದು ಆ ಮಹಿಳೆಯನ್ನು ಕೊಲ್ದಿರುವಂಥ, ಅಂದರೆ ಇಲ್ಲಿ ಸಾಯಿಸಿ ಹೋಗಿರೋಂಥದ್ದು. ಇಲ್ಲಿಂದ ನೇರವಾಗಿ ಈ ತೋಟದಲ್ಲಿ ನುಗ್ಗಿರೋಂಥ ಆನೆ ಸಂಪೂರ್ಣವಾಗಿ ಮುಂದೆ ದಾಸರಹಳ್ಳಿ ಅಂತ ಒಂದು ಗ್ರಾಮ ಇದೆ. ಗ್ರಾಮಕ್ಕೆ ನುಗ್ಗಿದಾಗ ಅಲ್ಲಿ ಹಸುಗಳಿದ್ವು. ಹಸುಗಳನ್ನು 2 ಹಸುಗಳನ್ನು ಈಗಾಗಲೇ ಸಾಯಿಸಿ ಅಲ್ಲಿಂದ ಮುಂದೆ ಹೋಗಿರೋಂಥದ್ದು. ಆ ಮುಂದೆ ಏನು ಒಂದು ಮದಗಂಡಪಲ್ಲಿ ಅಂತ ಗ್ರಾಮ ಇದೆ. ಆ ಗ್ರಾಮದ ಹತ್ರ ಹೋಗಿ ಅಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿದ್ದಂತಹ ಕಾರ್ಮಿಕರ ಮೇಲೆ ದಾಳಿ ಮಾಡಿದೆ. ನಂತರ ಗುಮ್ಲಾಪುರ ಮುಖಾಂತರ ಈಗ ಅರಣ್ಯಕ್ಕೆ ಹೋಗಿದೆ ಅಂತೇಳಿ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇರೋಂಥದ್ದು. ಅಂದರೆ ಬೆಳಗ್ಗೆ ಇಲ್ಲಿ ಕೆಲಸ ಮಾಡ್ತಿದ್ದಂತಹ 7 ಜನ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಿದ್ರು. ಸಂಪೂರ್ಣವಾಗಿ ಬೆಳಗ್ಗೆ ಅಂದರೆ ಎಂದಿನಂತೆ ತಮ್ಮ ಕೆಲಸಗಳಲ್ಲಿ ಮೆಣಸೆಕಾಯಿ ಬಿಡಿಸೋದಕ್ಕೆ ಅಂತೇಳಿ ತೋಟದೊಳಗಡೆ ಬಂದಿರ್ತಾರೆ. ಆ ಸಮಯದಲ್ಲಿ ಇಲ್ಲಿ ಮೆಣಸೆಕಾಯಿ ಬಿಡಿಸ್ತಾ ಇರುವಂಥ ಚೀಲಗಳು ಸಹ ಇಲ್ಲೇ ಇದ್ದಾವೆ. ಅಂದರೆ ಬೆಳಗ್ಗೆ ಎಂದಿನಂತೆ ಸಾಮಾನ್ಯವಾಗಿ ಆನೆಗಳು ಈ ಕಡೆ ಬರಲ್ಲ. ಕಾಮನಾಗಿ ಇಲ್ಲಿನ ಜನ ಏನಂದರೆ ಬೆಳಗ್ಗೆ 7 ಗಂಟೆ ಇಲ್ಲ 6 ಗಂಟೆಯಿಂದ ಸಂಪೂರ್ಣ ಇಲ್ಲಿ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ತಮಗೆ ತೋಟಗಳಲ್ಲಿ ತರಕಾರಿ ಅಥವಾ ಬೇರೆ ಮೆಣಸೆಕಾಯಿ ಇರ್ಬೋದು, ಬೇರೆ ಬೇರೆ ಎಲ್ಲವನ್ನು ಸಹ ತೋಟಗಳಲ್ಲಿ ಕೆಲಸ ಮಾಡೋದು ಸಾಮಾನ್ಯ. ಬೇಕಾದರೆ 10 ಗಂಟೆ ನಂತರ ಬಿಸಿಲಾಗ್ತದೆ, ಹಾಗಾಗಿ ಕೂಲಿಯವರು ಸಹ ಸಿಗಲ್ಲ ಅಂತೇಳಿ ಬೆಳಿಗ್ಗೆನೇ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ಭಾಗ ಏನು ನಾನೀಗ ಮುಂದೆ ಏನು ತೋಟದಲ್ಲಿ ತೋರಿಸ್ತಾ ಇದ್ದೀನಿ, ನೇರವಾಗಿ ಈ ಮುಖಾಂತರವಾಗಿ ಬಂದಿರೋಂಥದ್ದು. ಅಂದರೆ ಮುಂದೆ ಇನ್ನೊಂದು ಅಣ್ಯಾಳ ಅಂತ ಗ್ರಾಮ, ಆ ಗ್ರಾಮದಲ್ಲಿ ಆನೆ ಬಂದು ಅಲ್ಲಿ